ಇರಾನ್ ಯುದ್ಧದ ಉದ್ವಿಗ್ನತೆ, ಹಾರ್ಮುಜ್ ಜಲಸಂಧಿ ದಿಗ್ಬಂಧನದ ಭೀತಿ, ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಇದೆಲ್ಲ ಸೇರಿ ಜಾಗತಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದ್ ರೀತಿ ದೊಡ್ಡ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡಿದೆ. ಇದರ ಮಧ್ಯೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಕೂಡ ಅಚ್ಚರಿಯ ರೀತಿಯಲ್ಲಿ 3% ಇಳಿಕೆಯಾಗಿದೆ. ಕಾಮೆಕ್ಸ್ ಮಾರುಕಟ್ಟೆಯಲ್ಲಿ ಚಿನ್ನದ ದರ 2.2% ಕುಸಿದು ಪ್ರತಿ ಔನ್ಸ್ಗೆ 4650ಕ್ಕಿಂತ ಕಮ್ಮಿಯಾಗಿದೆ. ಹಾಗೆ ಕಾಮೆಕ್ಸ್ ಬೆಳ್ಳಿ ದರ 3.29 ಕುಸಿದು ಪ್ರತಿ ಔನ್ಸ್ಗೆ $74 ಆಗಿದೆ. ಇದರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ಶಾರ್ಟ್ ಟರ್ಮ್ನಲ್ಲಿ ಕುಸಿತ ತೋರಿಸ್ತಾ ಇದ್ರೂ ದೀರ್ಘಾವಧಿಯಲ್ಲಿ ಸುರಕ್ಷಿತ ಹೂಡಿಕೆ ಅಂತ ಮತ್ತೆ ಬೇಡಿಕೆ ಹೆಚ್ಚಾಗೋ ಚಾನ್ಸಸ್ ಕೂಡ ಇದೆ ಅಂತ ತಜ್ಞರು ಹೇಳ್ತಾರೆ. ಈ ಕುಸಿತಕ್ಕೆ ಮುಖ್ಯ ಕಾರಣ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಏರಿಕೆ. ಬ್ಯಾರೆಲ್ಗೆ ತೈಲದ ದರ 8.4% ಏರಿ $103.24 ತಲುಪಿದೆ. ತೈಲದ ದರ ಏರಿದ್ರೆ ಸಾರಿಗೆ, ಉತ್ಪಾದನೆ, ವಿದ್ಯುತ್ ಎಲ್ಲದರ ಮೇಲೂ ಕೂಡ ಖರ್ಚು ಜಾಸ್ತಿ ಆಗುತ್ತೆ. ಇದರಿಂದ ಹಣದುಬ್ಬರ ಜಾಸ್ತಿಯಾಗೋ ಭೀತಿ ಹೆಚ್ಚಾಗುತ್ತೆ. ಈಗಾಗಲೇ ಅಮೆರಿಕದಲ್ಲಿ ಮಾರ್ಚ್ ತಿಂಗಳಲ್ಲಿ ಹಣದುಬ್ಬರ ಕಳೆದ 4 ವರ್ಷಗಳಲ್ಲಿ ಕಾಣದಷ್ಟು ವೇಗವಾಗಿ ಏರಿಕೆಯಾಗಿದೆ. ಹಣದುಬ್ಬರ ಹೆಚ್ಚಾದಾಗ ಕೇಂದ್ರ ಬ್ಯಾಂಕ್ಗಳು ಬಡ್ಡಿ ದರ ಕಡಿತ ಮಾಡದೆ ಕೆಲವೊಮ್ಮೆ ಹೆಚ್ಚು ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಬಡ್ಡಿ ದರಗಳು ಹೆಚ್ಚಾದ್ರೆ ಚಿನ್ನದಲ್ಲಿ ಹೂಡಿಕೆ ಮಾಡೋ ಆಕರ್ಷಣೆ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದ್ರೆ ಬ್ಯಾಂಕ್ ಅಥವಾ ಬಾಂಡ್ಗಳಲ್ಲಿ ಬಡ್ಡಿ ಹೆಚ್ಚು ಸಿಗುತ್ತೆ. ಅದೇ ಕಾರಣಕ್ಕೆ ಡಾಲರ್ ಮೌಲ್ಯ 0.4% ಬಲವಾಗಿದ್ದು ಚಿನ್ನ ಬೆಳ್ಳಿಗೆ ಒತ್ತಡ ಬಂದಿದೆ. ಆದರೆ ಇನ್ನೊಂದು ಕಡೆ ಯುದ್ಧ, ಇಂಧನ ಪೂರೈಕೆ ಅಸ್ಥಿರತೆ, ಆರ್ಥಿಕ ಅನಿಶ್ಚಿತತೆ ಇವೆಲ್ಲ ಇದ್ದಾಗ ಜನರು ಸುರಕ್ಷಿತ ಹೂಡಿಕೆಗಾಗಿ ಮತ್ತೆ ಚಿನ್ನ ಬೆಳ್ಳಿಯತ್ತ ತಿರುಗ್ತಾರೆ. ತಜ್ಞರ ಪ್ರಕಾರ ಮಾರುಕಟ್ಟೆ ಈಗ ಸ್ಥಿರವಾಗೋದಕ್ಕೆ ಟ್ರೈ ಮಾಡ್ತಾ ಇದ್ದು ಚಿನ್ನ ಬೆಳ್ಳಿ ದರಗಳು ಬದಲಾವಣೆ ಹಂತದಲ್ಲಿದೆ. ವಿಶೇಷವಾಗಿ ಕರ್ನಾಟಕದ ಚಿನ್ನ ಬೆಳ್ಳಿ ಖರೀದಿದಾರರಿಗೆ ಒಂದು ಮುಖ್ಯ ವಿಚಾರ ಏನಂದ್ರೆ ಡಾಲರ್ ದರ, ಅಂತಾರಾಷ್ಟ್ರೀಯ ಚಿನ್ನದ ದರ ಇಳಿದ್ರೂ ಇಲ್ಲಿ ಚಿನ್ನದ ದರ ತಕ್ಷಣವಾಗಿ ಅಷ್ಟೇ ಪ್ರಮಾಣದಲ್ಲಿ ಇಳಿಯೋದಿಲ್ಲ. ಇದಕ್ಕೆ ಕಾರಣ ರೂಪಾಯಿ ಮೌಲ್ಯ ಕುಸಿತ, ಆಮದು ಸುಂಕ, GST ಮಾರುಕಟ್ಟೆ ಪ್ರೀಮಿಯಂ ಇತ್ಯಾದಿ. ಪ್ರಸ್ತುತ ಕರ್ನಾಟಕದಲ್ಲಿ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ದರ ಸರಾಸರಿ 1,50,000ದಿಂದ 1,55,000 ನಡುವೆ ಇದೆ. 22 ಕ್ಯಾರೆಟ್ನ ಚಿನ್ನ 1,40,000ದಿಂದ 1,42,000 ನಡುವೆ ತೇಲಾಡ್ತಾ ಇದೆ. ಯುದ್ಧ, ಇಂಧನ ಬೆಲೆ ಏರಿಕೆ, ಹಣದುಬ್ಬರ ಇವೆಲ್ಲ ಹೀಗೆ ಕಂಟಿನ್ಯೂ ಆದ್ರೆ ಈ ದರಗಳು ಮತ್ತೆ ಏರಬಹುದು ಅನ್ನೋ ಆತಂಕ ಜನರಲ್ಲಿದೆ. ಹೀಗಾಗಿ ಸಾಮಾನ್ಯವಾಗಿ ಜನ, ವಿಶೇಷವಾಗಿ ಮದುವೆ, ಹೂಡಿಕೆಗಾಗಿ ಚಿನ್ನ ಬೆಳ್ಳಿ ಖರೀದಿ ಮಾಡೋರು ಬೆಲೆ ಇನ್ನೂ ಏರುತ್ತಾ ಇಳಿಯುತ್ತಾ ಅನ್ನೋ ಗೊಂದಲದಲ್ಲಿದ್ದಾರೆ. ತಜ್ಞರ ಸಲಹೆ ಏನಂತಂದ್ರೆ ಒಂದೇ ಸಲ ದೊಡ್ಡ ಪ್ರಮಾಣದಲ್ಲಿ ಕೊಳ್ಳೋದ್ರ ಬದಲು ಹಂತ ಹಂತವಾಗಿ ದೀರ್ಘಾವಧಿ ದೃಷ್ಟಿಯಿಂದ ಬೆಲೆ ತುಂಬಾ ಜಿಗಿತವಾದ ದಿನಗಳನ್ನು ತಪ್ಪಿಸಿ ಅಗತ್ಯದಷ್ಟು ಮಾತ್ರ ಖರೀದಿ ಮಾಡೋದು ಒಳ್ಳೆಯದು. ಜಾಗತಿಕ ಯುದ್ಧ ಪರಿಸ್ಥಿತಿ, ಡಾಲರ್ ಬಲ, ತೈಲದ ದರ, ರೂಪಾಯಿ ಮೌಲ್ಯ ಇವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಚಿನ್ನ ಬೆಳ್ಳಿ ದರವನ್ನ ನಿರ್ಧರಿಸುತ್ತವೆ. ಹೀಗಾಗಿ ಆತುರದ ನಿರ್ಧಾರದಿಂದ ದೂರ ಇರೋದು ಸದ್ಯಕ್ಕೆ ಒಳ್ಳೆಯದು ಅಂತ ಹೇಳಬಹುದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.